ಬಿಜಿಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇರುವ ದರ್ಶನ್ಗೆ ಇದೀಗ ಮತ್ತೊಂದು ಸಂಕಷ್ಟ ಎದುರಾದಂತೆ ಕಾಣಿಸ್ತಾ ಇದೆ. ದರ್ಶನ್ಗೆ ಈಗಾಗಲೇ ಮಧ್ಯಂತರ ಜಾಮೀನನ್ನ ಕೊಟ್ಟು ಆರೋಗ್ಯದ ಹಿನ್ನೆಲೆಯಲ್ಲಿ ಅವರು ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ. ಆದರೆ ಈ ಮಧ್ಯಂತರ ಜಾಮೀನನ್ನ ರದ್ದತಿಗೆ ಕೋರಿ ಸುಪ್ರೀಂ ಕೋರ್ಟ್ಗೆ ಹೋಗೋದಕ್ಕೆ ಈಗ ಅಧಿಕಾರಿಗಳು ನಿರ್ಧಾರವನ್ನ ಮಾಡಿದ್ದಾರೆ. ಸೋಮವಾರದ ಬಳಿಕ ಮೇಲ್ಮನವಿಗೆ ಸಿದ್ಧತೆಯನ್ನ ನಡೆಸಲಾಗಿದೆ. ಬಿಜಿಎಸ್ ಆಸ್ಪತ್ರೆಯಲ್ಲಿ ವಿಮ್ಸ್ ಆಸ್ಪತ್ರೆಯ ವರದಿಯ ಆಧಾರದ ಮೇಲೆ ಅವರು ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೋ ಅಥವಾ ಬಿಜಿಎಸ್ ಆಸ್ಪತ್ರೆಯವರ ನಿರ್ಧಾರವೇ ಬೇರೆ ಆಗಿದೆಯೋ ಯಾವುದರ ರಿಪೋರ್ಟ್ ನಮಗೆ ಸಿಗ್ತಾ ಇಲ್ಲ. ಈಗ ಅವರು ಚಿಕಿತ್ಸೆಯನ್ನು ಕೂಡ ಪಡ್ಕೊಂಡಿಲ್ಲ ಅನ್ನುವಂತಹ ಹಿನ್ನೆಲೆಯಲ್ಲಿ ಮೇಲ್ಮನವಿ ಹೋಗ್ತಾ ಇದ್ದಾರೆ. ಆ ಬಗ್ಗೆ ವರದಿ ಇದೆ, ನೋಡ್ಕೊಂಡು ಬನ್ನಿ. ಬಿಜಿಎಸ್ ಆಸ್ಪತ್ರೆಯಲ್ಲಿರುವ ದರ್ಶನ್ಗೆ ಹೆಚ್ಚಿದ ಸಂಕಷ್ಟ. ದರ್ಶನ್ ಮಧ್ಯಂತರ ಬೇಲ್ ಪ್ರಶ್ನಿಸಿ ಸುಪ್ರೀಂಗೆ ಮೇಲ್ಮನವಿ. ಗೃಹ ಇಲಾಖೆಯಿಂದ ಮೇಲ್ಮನವಿ ಸಲ್ಲಿಕೆಗೆ ಗ್ರೀನ್ ಸಿಗ್ನಲ್. ದಾಸನ ಮಧ್ಯಂತರ ಬೇಲ್ ರದ್ದಾಗುತ್ತಾ? ಕಳೆದ 13 ದಿನಗಳಿಂದ ಅನಾರೋಗ್ಯದಿಂದಾಗಿ ಮಧ್ಯಂತರ ಜಾಮೀನು ಪಡೆದು ಆರೋಪಿ ದರ್ಶನ್ ಬೆಂಗಳೂರಿನ ಬಿಜಿಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಇದೀಗ ಹಲವು ಕಸರತ್ತು ಬಳಿಕ ಕೊನೆಗೂ ಪೊಲೀಸರಿಗೆ ದರ್ಶನ್ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲು ಗೃಹ ಇಲಾಖೆ ಗ್ರೀನ್ ಸಿಗ್ನಲ್ ನೀಡಿದೆ. ಸೂಕ್ತ ಕಾರಣಗಳನ್ನು ನೀಡಿ ಮೇಲ್ಮನವಿ ಹೋಗಲು ಅನುಮತಿ ಕೋರಿ ಗೃಹ ಇಲಾಖೆಗೆ ಪತ್ರ ಬರೆಯಲಾಗಿತ್ತು. ಇದೀಗ ಕೊನೆಗೂ ಗೃಹ ಇಲಾಖೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲು ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅಂತ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ದಯಾನಂದ್ ತಿಳಿಸಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಬ್ಬ ಪ್ರಮುಖ ಆರೋಪಿಗೆ ಇಂಟರಿಮ್ ಬೇಲ್ ಕೊಡಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಅಪೀಲನ್ನು ಸಲ್ಲಿಸಲಿಕ್ಕೆ ಸರ್ಕಾರದಿಂದ ಅನುಮತಿ ಸಿಕ್ಕಿದೆ. ಅದರ ಅಪೀಲನ್ನು ನಾವು ಎಲ್ಲ ಕ್ರಮಗಳನ್ನು ಅನುಸರಿಸಿ ಫೈಲ್ ಮಾಡಲಿದ್ದೇವೆ. ಸುಪ್ರೀಂ ಕೋರ್ಟ್ನಲ್ಲಿ ಹಿರಿಯ ವಕೀಲ ರಘುಪತಿ ವಾದ. ಎಸ್ಪಿಪಿ ಪ್ರಸನ್ನಕುಮಾರ್ಗೆ ಮೇಲ್ಮನವಿ ಜವಾಬ್ದಾರಿ. ಅನಾರೋಗ್ಯದಿಂದಾಗಿ 6 ವಾರ ಮಧ್ಯಂತರ ಜಾಮೀನು ಪಡೆದಿರುವ ದರ್ಶನ್ ಇನ್ನೂ ಕೂಡ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಂಡಿಲ್ಲ. ಈ ಎಲ್ಲ ಅಂಶಗಳೊಂದಿಗೆ ಸೋಮವಾರ ಮೇಲ್ಮನವಿ ಸಲ್ಲಿಕೆಯಾಗಲಿದೆ. ಸರ್ಕಾರದ ಪರವಾಗಿ ಹಿರಿಯ ವಕೀಲ ರಘುಪತಿ ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಂಡಿಸಲು ನಿಯೋಜಿಸಲಾಗಿದೆ. ಎಸ್ಪಿಪಿ ಪ್ರಸನ್ನಕುಮಾರ್ಗೆ ಮೇಲ್ಮನವಿ ತಯಾರಿ ಮಾಡುವ ಜವಾಬ್ದಾರಿಯನ್ನು ನೀಡಲಾಗಿದೆ ಅಂತ ಆದೇಶ ಪ್ರತಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಸರ್ಕಾರದ ನಿರ್ಧಾರದಿಂದ ಆರೋಪಿ ದರ್ಶನ್ಗೆ ಟೆನ್ಷನ್ ಶುರುವಾಗಿದೆ. ಸರ್ಕಾರದ ಮೇಲ್ಮನವಿಯ ಚಿಂತೆಯ ಜೊತೆಗೆ ಬೆನ್ನುಹುರಿ ಚಿಕಿತ್ಸೆಗೆ ವೈದ್ಯರು ಸರ್ಜರಿಗೆ ಸೂಚಿಸಿದರೂ ದರ್ಶನ್ ಸರ್ಜರಿ ಮಾಡಿಸಿಕೊಳ್ಳೋದಕ್ಕೆ ಹಿಂದೇಟು ಹಾಕುತ್ತಿದ್ದಾರೆ ಅಂತ ಅವರ ಆಪ್ತರೇ ಬಹಿರಂಗವಾಗಿ ಹೇಳ್ಕೊಂಡಿದ್ದಾರೆ. ಅಲ್ಲಿಗೆ ಫಿಸಿಯೋಥೆರಪಿ ನೀಡಲಾಗ್ತಾ ಇದೆಯಾ ಅಥವಾ ಅದು ಕೂಡ ಆಗಿಲ್ವಾ ಅನ್ನೋ ಅನುಮಾನ ಕೂಡ ಮೂಡಿದೆ. ದರ್ಶನ್ಗೆ ಯಾವ ರೀತಿಯ ಚಿಕಿತ್ಸೆ ಅಗತ್ಯ ಇದೆ ಅನ್ನೋ ಮಾಹಿತಿಯನ್ನು ದರ್ಶನ್ ಪರ ವಕೀಲರು ಈಗಾಗಲೇ ಹೈಕೋರ್ಟ್ಗೆ ಸಲ್ಲಿಕೆ ಮಾಡಿದ್ದಾರೆ. ಆ ವಿಷಯದಲ್ಲಿ ಗೌಪ್ಯತೆ ಕಾಪಾಡಿಕೊಳ್ಳಲಾಗಿದೆ. ಆದರೆ ದರ್ಶನ್ ರಿಲೀಸ್ ಆಗಿ 15 ದಿನಗಳು ಕಳೆದರೂ ಅವರಿಗೆ ಸರ್ಜರಿ ಆಗಿಲ್ಲ. ಇದನ್ನೇ ಆಧಾರವಾಗಿಟ್ಕೊಂಡು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸೋದಕ್ಕೆ ಎಸ್ಪಿಪಿ ಪ್ರಸನ್ನಕುಮಾರ್ ಮತ್ತು ತನಿಖಾಧಿಕಾರಿಗಳು ಸಿದ್ಧತೆ ಮಾಡಿಕೊಂಡಿದ್ದಾರೆ. 6 ವಾರಗಳ ಕಾಲ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸ್ಕೊಳ್ಬೋದು, ಜೊತೆಗೆ ರಿಲೀಫ್ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದಂಥ ದರ್ಶನ್ಗೆ ಈಗ ಪೊಲೀಸರು ಮತ್ತೊಂದು ಶಾಖನ ಕೊಟ್ಟಿರೋಂಥದ್ದು. ಅಂದರೆ ಸುಪ್ರೀಂ ಕೋರ್ಟ್ಗೆ ಮಧ್ಯಂತರ ಜಾಮೀನು ಆದೇಶವನ್ನು ಪ್ರಶ್ನೆ ಮಾಡಿ ಅರ್ಜಿಯನ್ನು ಸಲ್ಲಿಕೆ ಮಾಡಲಿಕ್ಕೆ ಗೃಹ ಇಲಾಖೆಯಿಂದ ಗ್ರೀನ್ ಸಿಗ್ನಲನ್ನು ಪಡ್ಕೊಂಡಿದ್ದಾರೆ. ಅಂದರೆ ಗ್ರೀನ್ ಸಿಗ್ನಲನ್ನು ಪಡ್ಕೊಳ್ಳೋ ಮೂಲಕ ಸೋಮವಾರ ಅಥವಾ ಮಂಗಳವಾರದ ಒಳಗಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡ್ತಾರೆ. ಜೊತೆಗೆ ಒಂದಷ್ಟು ಮನವಿಯನ್ನು ಕೂಡ ಮಾಡುವಂಥದ್ದು. ಮಧ್ಯಂತರ ಜಾಮೀನನ್ನು ವಜಾ ಮಾಡಬೇಕು, ಜೊತೆಗೆ ಅವರನ್ನು ಮತ್ತೆ ಜೈಲಿಗೆ ಕಳಿಸ್ಬೇಕು ಅಂತೇಳಿ ಒಂದು ಮನವಿಯನ್ನು ಮಾಡ್ಕೊಳ್ಳೋ ಒಂದು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ದರ್ಶನ್ಗೆ MRI ಎಕ್ಸ್ರೇ ಮಾಡಿಲ್ಲ. ವಿಮ್ಸ್ ರಿಪೋರ್ಟ್ ಆಧರಿಸಿ ಬಿಜಿಎಸ್ನಲ್ಲಿ ಚಿಕಿತ್ಸೆ. ಬಿಜಿಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ದರ್ಶನ್ ಆರೋಗ್ಯದ ಬಗ್ಗೆ ಎಕ್ಸ್ಕ್ಲೂಸಿವ್ ಮಾಹಿತಿ ಲಭ್ಯವಾಗಿದೆ. ಬಿಜಿಎಸ್ ಆಸ್ಪತ್ರೆಯಲ್ಲಿ ದರ್ಶನ್ಗೆ MRI ಎಕ್ಸ್ರೇ ಮಾಡಿಸಿಲ್ಲ. ಬಳ್ಳಾರಿ ವಿಮ್ಸ್ ಆಸ್ಪತ್ರೆಯ ಹೆಲ್ತ್ ರಿಪೋರ್ಟ್ ಆಧರಿಸಿ ಬಿಜಿಎಸ್ನಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಹೈ ಪ್ರೊಫೈಲ್ ಕೇಸ್ ಆಗಿದ್ದು ಕೋರ್ಟ್ನಲ್ಲಿ ಕೇಸ್ ಇರೋದ್ರಿಂದ ಬಿಜಿಎಸ್ ಆಸ್ಪತ್ರೆ ವೈದ್ಯರು ಯಾವುದೇ ರಿಸ್ಕ್ ತೆಗೆದುಕೊಂಡಿಲ್ಲ. ಸದ್ಯ ಸರ್ಜರಿಗೆ ದರ್ಶನ್ ಹಿಂದೇಟು ಹಾಕುತ್ತಿದ್ದು ಕನ್ಸರ್ವೇಟಿವ್ ಟ್ರೀಟ್ಮೆಂಟನ್ನು ವೈದ್ಯರು ನೀಡ್ತಾ ಇದ್ದಾರೆ. ಬಿಜಿಎಸ್ ಆಸ್ಪತ್ರೆ ವೈದ್ಯರ ನಿಗದಲ್ಲಿ ನಟ ದರ್ಶನ್ ಇರುವಂಥದ್ದು 13 ದಿನ ಆಗಿದೆ. ಇವತ್ತಿಗೆ ಟ್ರೀಟ್ಮೆಂಟನ್ನು ಪಡ್ಕೊಳ್ತಾ ಇದ್ದಾರೆ. ಆದರೆ ಇವತ್ತಿನವರೆಗೂ ಕೂಡ ಬಿಜಿಎಸ್ ಆಸ್ಪತ್ರೆಯ ವೈದ್ಯರು MRI ಸ್ಕ್ಯಾನಿಂಗ್ ಆಗಲಿ, ಎಕ್ಸ್ರೇ ಆಗಲಿ ಅಥವಾ ಇತರೆ CT ಸ್ಕ್ಯಾನ್ ಆಗಲಿ ಮಾಡುವಂಥ ಕೆಲಸಕ್ಕೆ ಮುಂದಾಗಿಲ್ಲ. ಯಾಕೆ ಅಂತಂದರೆ ಕಾನೂನಿನಲ್ಲಿದೆ ಮತ್ತು ನ್ಯಾಯಾಲಯದ ಪರ್ಮಿಷನನ್ನು ಮಧ್ಯಂತರ ಜಾಮೀನನ್ನು ಪಡ್ಕೊಂಡು ಟ್ರೀಟ್ಮೆಂಟ್ಗೆ ಅಂತ ಬಂದಿರುವಂಥದ್ದು. ಹಾಗಾಗಿ ಈ ಹಿಂದೆ ವಿಮ್ಸ್ ಆಸ್ಪತ್ರೆಯಲ್ಲಿ ಏನು ಮೆಡಿಕಲ್ ರಿಪೋರ್ಟ್ ಬಂದಿತ್ತು, ಆ ಮೆಡಿಕಲ್ ರಿಪೋರ್ಟ್ ಆಧಾರದ ಮೇಲೆ ಅದಕ್ಕೆ ಚಿಕಿತ್ಸೆ ಕೊಡುವಂಥ ಕೆಲಸವನ್ನು ಬಿಜಿಎಸ್ ಆಸ್ಪತ್ರೆ ವೈದ್ಯರು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಇನ್ನೂ ಕೂಡ ಆಪರೇಷನ್ಗೆ ನಿರ್ಧಾರವನ್ನು ಮಾಡಿಲ್ಲ. ಆಪರೇಷನ್ಗೆ ಯಾವಾಗ ನಿರ್ಧಾರ ಮಾಡ್ತಾರೆ ಅಂದರೆ ವೈದ್ಯರು ಆಪರೇಷನ್ಗೆ ಆಫರ್ ಮಾಡಿದ್ರು ಕೂಡ ದರ್ಶನ್ನು ರಿಜೆಕ್ಟ್ ಮಾಡಿರುವಂಥದ್ದು. ಈ ಕಾರಣಕ್ಕೋಸ್ಕರ ಆಪರೇಷನ್ ಯಾವಾಗ ಮಾಡ್ತಾರೆ ಅನ್ನುವಂಥದ್ದು ಒಂದು ಕಡೆ ಪ್ರಶ್ನೆ. ಆದರೆ ಈಗ ಮಾಡ್ತಾ ಇರುವಂತಹ ಕನ್ಸರ್ವೇಟಿವ್ ಟ್ರೀಟ್ಮೆಂಟು ಎಷ್ಟು ದಿನಗಳ ಕಾಲ ಆಗುತ್ತೆ, ಅದರ ರಿಸಲ್ಟ್ ಏನು ಬರುತ್ತೆ ಮತ್ತು ಮುಂದೆ ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತಾರೆ ಅನ್ನೋದು ಕೂಡ
ಕುತೂಹಲಕಾರಿಯಾಗಿ ಕಾಣ್ತಾ ಇರುವಂಥದ್ದು. ಒಟ್ಟಾರೆ ಸೋಮವಾರದ ನಂತರ ಸರ್ಕಾರಿ ಪರ ವಕೀಲರು ಸುಪ್ರೀಂ ಕೋರ್ಟ್ ಮೆಟ್ಟಿಲು ಹತ್ತಲಿದ್ದು, ದರ್ಶನ್ಗೆ ಸಿಕ್ಕಿರುವ ಜಾಮೀನು ರದ್ದಾಗುತ್ತಾ ಅಥವಾ ಹೈಕೋರ್ಟಿನ ತೀರ್ಮಾನವನ್ನು ಸುಪ್ರೀಂ ಎತ್ತಿ ಹಿಡಿಯುತ್ತಾ ಅನ್ನೋ ಕುತೂಹಲವಂತೂ ಇದ್ದೇ ಇದೆ. ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ. ದರ್ಶನ್ ಅವರ ಕತೆ ಹಿಂಗಾಯ್ತು. ಅದು ಆ್ಯಕ್ಚುಲಿ ಕೋರ್ಟಲ್ಲಿ ಹೇಳಿದ್ದು ಅದನ್ನೇ, ಸರ್ಜರಿ ಮಾಡಿಸ್ಕೊಳ್ಳೋಕೆ ಅಂತ ಹೇಳ್ಬಿಟ್ಟು. ಇಲ್ಲಾಂದರೆ ಲೆಫ್ಟ್ ಲೆಗ್ ಪ್ಯಾರಲೈಸಿಸ್ ಆಗಿಬಿಡುತ್ತೆ, ಲಕ್ವ ಹೊಡೆದ್ಬಿಡುತ್ತೆ ಅಂತೆಲ್ಲ ಹೇಳ್ತಾ ಇದ್ರು, ಸ್ವಾಧೀನ ಕಳ್ಕೊಂಡ್ಬಿಡುತ್ತೆ ಅಂತ ಹೇಳಿ. ಬಟ್ 14 ದಿನ ಕಳೆದೋದ್ರು ಇನ್ನೂ ಸರ್ಜರಿ ಮಾಡಿಸಿಲ್ಲಲ್ಲ, ಪೊಲೀಸರಿಗೆ ಡೌಟ್ ಬರ್ತಾ ಇದೆ. ಹಾಗಾಗಿ ಮೇಲ್ಮನವಿ ಹೋಗ್ತಾ ಇದ್ದಾರೆ. ಬಟ್ ಆಮೇಲೆ ಆಸ್ಪತ್ರೆಯಲ್ಲೂ ಅಷ್ಟೇ ಅಂತೆ, ಅಲ್ಲಿ ಯಾವುದು MRIನೂ ಮಾಡಿಸಿಲ್ವಂತೆ, ಎಕ್ಸ್ರೇನೂ ಮಾಡಿಸಿಲ್ಲ ಅನ್ನೋದು ಒಳಗಡೆ ಇನ್ಸೈಡ್ ಸ್ಟೋರಿ ಬರ್ತಾ ಇರೋದು. ಅಲ್ಲೇನು ವಿಮ್ಸೆಲ್ ಮಾಡಿಸಿದ್ರು ಅದನ್ನೇ ಕಂಟಿನ್ಯೂ ಮಾಡ್ತಿರೋದು. ಹಿಂಗಾಗತ್ತೆ ಇದು? ಇದೇ ಅನುಮಾನಗಳಿಗೆ ಎಡೆ ಮಾಡಿಕೊಡೋದು, ಗೊತ್ತಿಲ್ಲ.